ಖಾಸಗಿ ಚಾಲಕರ ಒಕ್ಕೂಟ ಮತ್ತು ಸರ್ಕಾರದ ಸಂಘರ್ಷ ಸದ್ಯಕ್ಕೆ ನಿಲ್ಲುವಂತೆ ಕಾಣ್ತಾ ಇಲ್ಲ. ಒಕ್ಕೂಟದ ಉಗ್ರ ಹೋರಾಟದ ಎಚ್ಚರಿಕೆಯ ನಡುವೆ ಸರ್ಕಾರ ಬೇಡಿಕೆ ಈಡೇರಿಕೆ ಸಾಧ್ಯವೇ ಇಲ್ಲ ಅಂತ ಕಡ್ಡಿ ಮುರಿದಂತೆ ಹೇಳಿದೆ. ಇದರ ಪರಿಣಾಮ ಏನು ನೀವೇ ನೋಡಿ. ಸರ್ಕಾರ ವರ್ಸಸ್ ಖಾಸಗಿ ಸಾರಿಗೆ ಒಕ್ಕೂಟದ ನಡುವೆ ತಿಕ್ಕಾಟ. ಬೇಡಿಕೆ ಈಡೇರಿಕೆಗೆ ಸಾಧ್ಯವೇ ಇಲ್ಲ, ಸಾರಿಗೆ ಸಚಿವರ ವಾರ್. ಸೆಪ್ಟೆಂಬರ್ 11ರಂದು ಬೆಂಗಳೂರು ಬಂದ್ ಬಹುತೇಕ ಫಿಕ್ಸ್. ಸೆಪ್ಟೆಂಬರ್ 11ರಂದು ಖಾಸಗಿ ಸಾರಿಗೆ ಒಕ್ಕೂಟ ಬೆಂಗಳೂರು ಬಂದ್ಗೆ ಕರೆ ನೀಡಿದೆ. ಆದರೆ ಬೇಡಿಕೆಗಳಿಗೆ ಸರ್ಕಾರ ಬಗ್ಗುವಂತೆ ಕಾಣ್ತಿಲ್ಲ. ಈಗಾಗಲೇ ಉಗ್ರ ಹೋರಾಟದ ಎಚ್ಚರಿಕೆಯನ್ನ ನೀಡಿದ್ದ ಸಂಘಟನೆಗಳಿಗೆ ಸರ್ಕಾರ ಕೂಡ ಟಾಂಗ್ ಕೊಟ್ಟಿದೆ. ಯಾವುದೇ ಕಾರಣಕ್ಕೂ ಬೇಡಿಕೆ ಈಡೇರಿಕೆ ಸಾಧ್ಯವೇ ಇಲ್ಲ ಅಂತ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಸೋಮವಾರ ಬಂದ್ ನಡೆಸುವ ಸಂಬಂಧ ಸರ್ಕಾರದ ಮುಂದೆ ಖಾಸಗಿ ಒಕ್ಕೂಟ 29 ಬೇಡಿಕೆಯನ್ನ ಇಟ್ಟಿತ್ತು. ಈ ಬಗ್ಗೆ ಸಾರಿಗೆ ಸಚಿವರು ಸುದ್ದಿಗೋಷ್ಠಿಯನ್ನ ನಡೆಸಿ ಬೇಡಿಕೆ ಈಡೇರಿಕೆ ಸಾಧ್ಯವಿಲ್ಲ, ಬೇಕಿದ್ರೆ ಬಂದ್ ಮಾಡ್ಕೊಳ್ಳಿ, ನಾವು ಫೇಸ್ ಮಾಡ್ತೇವೆ ಅಂತ ಹೇಳಿದ್ರು. ಈ ಹಿಂದೆ ಸಭೆಗೆ ಆಹ್ವಾನವನ್ನ ಮಾಡಿದ್ದೆ, ಆದ್ರೂ ಕೆಲವರು ಬಂದಿರಲಿಲ್ಲ. ಸಭೆಗೆ ಕರೆದಾಗ ಬಾರದೆ ಸಿಎಂ ಜೊತೆ ಮಾತನಾಡದೆ ಬಂದ್ ಮಾಡ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ನಾನಂತೂ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ನಾನು ಆಟೋ ಟ್ಯಾಕ್ಸಿ ಚಾಲಕರ ಪರ ಇರ್ತಕ್ಕಂಥ ಮಂತ್ರಿ. ನಾನು ಅವ್ರು ಏನು ಅನ್ಬೇಕೋ ಅನುಕೂಲ ಮಾಡಿಕೊಡೋಕ್ಕೆ ನಾನಂತೂ ಖಂಡಿತ ಪ್ರಯತ್ನ ಮಾಡ್ತೀನಿ. ಮುಖ್ಯಮಂತ್ರಿಗಳು ಮೀಟಿಂಗ್ ಕರೀತಾರೆ, ಬರೋದೇ ಇಲ್ಲ. ಸೋಮವಾರ ಬಂದ್ ವೇಳೆ ಸಾರ್ವಜನಿಕರಿಗೆ ಸಮಸ್ಯೆ ಆಗದಂತೆ ಕ್ರಮವನ್ನ ತೆಗೆದುಕೊಂಡು ಸಾರಿಗೆ ಇಲಾಖೆ ಯೋಜನೆಯನ್ನ ರೂಪಿಸುತ್ತಿದೆ. ಶಾಲಾ ಮಕ್ಕಳಿಗೆ ಕೆಲಸಕ್ಕೆ ಹೋಗುವವರಿಗೆ ತೊಂದರೆಯಾಗದಂತೆ ಕ್ರಮ ವಹಿಸ್ತೇವೆ ಅಂತ ಹೇಳಿದ್ರು ಸಚಿವರು. ಪಬ್ಲಿಕ್ಗೆ ಯಾವುದೇ ತೊಂದರೆ ಆಗದೆ ರೀತಿ ನೋಡಿಕೊಳ್ಳುವಂತ ಜವಾಬ್ದಾರಿ ಸರ್ಕಾರದ್ದಿರುತ್ತೆ, ಸರ್ಕಾರ ಮಾಡಬೇಕಾಗುತ್ತೆ. ಸರ್ಕಾರದ ಮುಂದೆ ಬೇಡಿಕೆ ಇಟ್ಟಿದ್ದು ಸರಿಯಿದೆ, ಆದ್ರೆ ಸರ್ಕಾರ ಕರೆದ ಸಭೆಗೆ ಹಾಜರಾಗದೆ ದೂರ ಉಳಿಯೋದು ಸರಿಯಲ್ಲ. ಇದೀಗ ಸರ್ಕಾರ ಕೂಡ ಬಂದ್ ಮಾಡ್ಕೊಂಡ್ರೆ ಮಾಡ್ಕೊಳ್ಳಿ, ನಾವು ಏನೂ ಮಾಡಲು ಸಾಧ್ಯವಿಲ್ಲ ಅನ್ನೋದು ಕೂಡ ಸರಿಯಲ್ಲ. ಕೆಲವೊಂದಿಷ್ಟು ಬೇಡಿಕೆಯನ್ನ ಈಡೇರಿಸಿ ಸರ್ಕಾರಕ್ಕೂ ಹೊರೆಯಾಗದಂತೆ ಸರ್ಕಾರ ಕ್ರಮ ತೆಗೆದುಕೊಂಡರೆ ಉತ್ತಮ. ರಂಜನ್ ಶಿರ್ಲಾಲ್, ನ್ಯೂಸ್ 18 ಬೆಂಗಳೂರು.